ನಮಸ್ಕಾರ ವೀಕ್ಷಕರೇ, ಧ್ವನಿ ಸಂಜೆ ವಾಹಿನಿಗೆ ಸ್ವಾಗತ. ನಿಯಂತ್ರಣ ಸಮಿತಿ ನಿನ್ನೆ ಕರ್ನಾಟಕದ ವಿರುದ್ಧವಾಗಿ ಏನು ಆದೇಶ ಮಾಡಿದೆ, ಆ ಆದೇಶವನ್ನು ಕರ್ನಾಟಕ ಸರ್ಕಾರ ಧಿಕ್ಕರಿಸಬೇಕು ಅಂತ ಹೇಳಿ ಒತ್ತಾಯಿಸಿ ನಾವು ಇವತ್ತು ಇಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಉದ್ದೇಶ ಇಷ್ಟೇ, ಉದ್ದೇಶಪೂರ್ವಕವಾಗಿ ಆದೇಶವನ್ನು ನೀವು ತಿರಸ್ಕಾರ ಮಾಡಿ ಅಂತ ಹೇಳ್ತಾ ಇಲ್ಲ, ಪರಿಸ್ಥಿತಿಗೆ ಅನುಗುಣವಾಗಿ ತಿರಸ್ಕಾರ ಮಾಡಿ ಅಂತ ಹೇಳ್ತಾ ಇದ್ದೀವಿ. ಇವತ್ತು ಕರ್ನಾಟಕದಲ್ಲಿ ದೊಡ್ಡ ಬರಗಾಲ, ಸರಿಯಾದ ರೀತಿಯಲ್ಲಿ ಮಳೆ ಆಗದೆ, ಇವತ್ತು ನೀರಿಲ್ಲದೆ ಏಕಾಏಕಿ 4.5 TMC ನೀರನ್ನ ನೀವು ತಮಿಳುನಾಡಿಗೆ ಕೊಡಿ ಅಂತ ಹೇಳಿ ಕಾವೇರಿ ನಿಯಂತ್ರಣ ಸಮಿತಿ ಆದೇಶ ಮಾಡಿದ್ರೆ ನಾವು ಎಲ್ಲಿಂದ ನೀರು ಕೊಡಲಿಕ್ಕೆ ಸಾಧ್ಯ ಆಗುತ್ತೆ? ಇವತ್ತು ನಮ್ಮ ಎಲ್ಲ ಡ್ಯಾಮುಗಳ ಅಂಕಿಅಂಶವನ್ನು ತಗೊಂಡ್ರೆ ಆ ಡ್ಯಾಮುಗಳಲ್ಲಿ ಕೇವಲ 12 TMC ನೀರಿದೆ. ಆ 12 TMC ನೀರಿನಲ್ಲಿ ಒಂದು ತಿಂಗಳಿಗೆ 3 TMC ನೀರು ಬೆಂಗಳೂರಿನ ಜನರಿಗೆ, ಬೆಂಗಳೂರಿನ ನಾಗರಿಕರಿಗೆ ಕುಡಿಲಿಕ್ಕೆ ಬೇಕು. 12 TMCಯಲ್ಲಿ 3 TMC ಒಂದು ತಿಂಗಳಿಗೆ ಕುಡಿಯೋ ನೀರಿಗೆ ಬಳಕೆ ಆದರೆ ನಮ್ಮಲ್ಲಿ 9 TMC ಉಳಿಯುತ್ತೆ. 9 TMCಯಲ್ಲಿ 4.5 TMC ನೀರನ್ನ ನಾವು ತಮಿಳುನಾಡಿಗೆ ಕೊಟ್ಟರೆ ನಮಗೆ ಉಳಿಯೋದು ಇನ್ನು 3-4 TMC ನೀರು. 3-4 TMC ನೀರು ಒಂದು ತಿಂಗಳಿಗೆ ಬೆಂಗಳೂರು ಜನರಿಗೆ ಕುಡಿಯೋ ನೀರಿಗೆ ಆದರೆ ಮುಂದಿನ ತಿಂಗಳಲ್ಲಿ ನಾವು ಕುಡಿಯೋ ನೀರನ್ನ ಎಲ್ಲಿಂದ ಕೊಡಲಿಕ್ಕೆ ಬೆಂಗಳೂರಿಗೆ ಸಾಧ್ಯ ಆಗುತ್ತೆ? ಇವತ್ತು ನಮಗೆ ಕುಡಿಯೋಕ್ಕೆ ನೀರಿಲ್ಲ ಅನ್ನುವ ಸಂದರ್ಭದಲ್ಲಿ ನೀವು ತಮಿಳುನಾಡಿಗೆ 2ನೇ ಬೆಳೆ ವ್ಯವಸಾಯಕ್ಕೆ ನೀರು ಕೊಡಿ ಅಂತ ಆದೇಶ ಮಾಡೋದು ಎಷ್ಟು ಮಟ್ಟಿಗೆ ಸರಿ? ಆ ಆದೇಶವನ್ನು ಪಾಲಿಸಬೇಕಾದ್ದು ನಮ್ಮ ಎಷ್ಟು ಮಟ್ಟಿಗೆ ನಮ್ಮ ಸರ್ಕಾರದ್ದು ಸರಿ ಅನಿಸುತ್ತೆ? ಹಾಗಾಗಿ ನಾನು ರಾಜ್ಯ ಸರ್ಕಾರ ಕೇಳ್ತಾ ಇದ್ದೀನಿ, ತಕ್ಷಣ ಕಾವೇರಿ ನಿಯಂತ್ರಣ ಸಮಿತಿ ಆದೇಶವನ್ನು ಧಿಕ್ಕರಿಸಿ ಅಂತ ಹೇಳ್ತಾ ಇದ್ದೀನಿ. ಇವತ್ತು ಆಗಸ್ಟ್ 3ನೇ ತಾರೀಕು ತಮಿಳುನಾಡಿನ ಮುಖ್ಯಮಂತ್ರಿ ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಅವತ್ತು ನಮ್ಮ ರಾಜ್ಯದ ಮುಖ್ಯಮಂತ್ರಿ ಅವರು ಕೂತ್ಕೊಂಡು ಚರ್ಚೆ ಮಾಡ್ತಾರೆ. ಒಳ್ಳೆಯ ತೀರ್ಮಾನ. ಆದರೆ ಆ ಚರ್ಚೆಗೆ ಪ್ರಥಮವಾಗಿ ತಗೋಬೇಕಾದ ವಿಷಯ ಅದು ಕಾವೇರಿ ವಿಚಾರ ತಗೊಂಡ್ರೆ ಭಾರಿ ಒಳ್ಳೆಯದು. ಇತಿಹಾಸದ ವಿವಾದ ಬಗೆಹರಿದಂತೆ ಆಗುತ್ತೆ. ನಮ್ಮ ಕಾಲಕ್ಕೆ ಈ ವಿವಾದ ಅಂತ್ಯವಾದರೆ ಭಾರಿ ಒಳ್ಳೆಯದು. ಅದನ್ನು ಹೊರತುಪಡಿಸಿ ನಮ್ಮ ಹಿಂದೆ ಬರುವಂಥ ಪೀಳಿಗೆಗೂ ಈ ವಿವಾದವನ್ನು ಉಳಿಸಿ ಹೋದರೆ ನಾಳೆ ಆ ಸಂಘರ್ಷಕ್ಕೆ ನಾವೇ ಕಾರಣಕರ್ತರಾಗ್ತೀವಿ. ಅದಕ್ಕೆ ನಾನು 2 ರಾಜ್ಯದ ಮುಖ್ಯಮಂತ್ರಿಗಳಲ್ಲಿ ವಿನಂತಿ ಮಾಡ್ತೀನಿ, 3ನೇ ತಾರೀಕು ಸುದೀರ್ಘವಾದ ಚರ್ಚೆ ಕಾವೇರಿಗಾಗಿ ಆಗಬೇಕಾಗತ್ತೆ. ಅವತ್ತು ಒಂದು ತೀರ್ಮಾನಕ್ಕೆ ಬನ್ನಿ. 10 TMC ನೀರನ್ನ ಕರ್ನಾಟಕ ಹೆಚ್ಚಿಗೆ ಪಡ್ಕೋಬಹುದು, ಇಲ್ಲ 10 TMC ನೀರನ್ನ ತಮಿಳುನಾಡು ಕಡಿಮೆ ತಗೋಬಹುದು. ಆದರೆ ತೀರ್ಮಾನ ಅಂತ್ಯವಾಗಲಿ. ಆ ತೀರ್ಮಾನ 2 ರಾಜ್ಯಗಳಿಗೆ ಅದು ಸಂಘರ್ಷವಾಗಿ ಉಳಿಯದೆ ಅದು ಅಂತ್ಯವಾಗಲಿ. ಕೊನೆಯ ತೆರೆಯನ್ನು ಎಳೆಯುವ ಕೆಲಸವನ್ನು 2 ರಾಜ್ಯದ ಮುಖ್ಯಮಂತ್ರಿಗಳು ಮಾಡಲಿ ಅಂತೇಳಿ ನಾನು ವಿನಂತಿ ಮಾಡ್ತೀನಿ. ಆಗಸ್ಟ್ 3ನೇ ತಾರೀಕಿನ ಪ್ರತಿಭಟನೆ ಮಾಡಿ ಇಲ್ಲ ಅವತ್ತು ಚರ್ಚೆ ಆಗಿ ಆ ಚರ್ಚೆ ನಿರಾಳವಾಗಿ ಆದರೆ ಅದರಿಂದ ಏನಾದರೂ ಅನುಕೂಲಗಳು ಆದರೆ 2 ರಾಜ್ಯಗಳಿಗೆ ಒಳ್ಳೆಯದು ಅನ್ನೋದು ನನ್ನ ತೀರ್ಮಾನ. ಹಾಗಾಗಿ ಅವತ್ತಿನ ದಿನ ನಾವು ಯಾವ ಪ್ರತಿಭಟನೆಯನ್ನು ಇಟ್ಕೊಳ್ಳೋದಿಲ್ಲ. ಅವರ ಚರ್ಚೆಗೆ ಅವಕಾಶ ಮಾಡಿಕೊಡ್ತೀವಿ, ಚರ್ಚೆ ಮಾಡಲಿ. ಆ ಚರ್ಚೆ ಏನಾದರೂ ಸಫಲವಾದರೆ ಬಹುಶಃ ಕರ್ನಾಟಕದ ಇತಿಹಾಸದಲ್ಲಿ ಒಂದು ದೊಡ್ಡ ಇತಿಹಾಸ ಪುಟಗಳಲ್ಲಿ ಬರೆಯುವ ತೀರ್ಮಾನ ಅದಾಗುತ್ತೆ ಅಂತ ಅನ್ಕೊಂಡಿದ್ದೀನಿ.